ಆಯುರ್ವೇದದ ಸುತ್ತ ಇರುವಂತಹ ಮಿತ್ ಯಾವ ಥರದ್ದೆಲ್ಲ ಇರ್ತವೆ? ಆಯುರ್ವೇದದಲ್ಲಿ ಬೆಳಿಗ್ಗೆ ಎದ್ದು 2 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಇದು ಅತ್ಯಂತ ದೊಡ್ಡ ಮಿತ್. ರೋಗ ಬರದಂತೆ ತಡೆಗಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ, ಹಾಗೆ ರೋಗ ಬಂದರೆ ರೋಗ ನಿವಾರಣೆ ಮಾಡೋದು ಹೇಗೆ. ಬಟ್ ಆಯುರ್ವೇದ ಅನ್ನೋದು ಎಷ್ಟು ಮುಖ್ಯವಾಗಿದೆ ನಮ್ಮ ಇದರಲ್ಲಿ. 200 ವರ್ಷಕ್ಕೆ ಮುಂಚೆ ಆಯುರ್ವೇದ ಬಿಟ್ಟರೆ ನಮ್ಮ ದೇಶದಲ್ಲಿ ಬೇರೆ ಯಾವುದು ಇರಲೇ ಇಲ್ಲ. ಆದ್ರೆ ನೀವು ಲಂಡನ್ ನಲ್ಲಿ ಹೋಗಿ ಆಯುರ್ವೇದದ ಬಗ್ಗೆ ಕೆಲಸ ಮಾಡ್ತಿದ್ದೀರಾ, ಮತ್ತೆ ಹೇಗಿದೆ ರೆಸ್ಪಾನ್ಸ್? ಲಂಡನ್ ನಲ್ಲಿ ಅಥವಾ UK ಅಲ್ಲಿ, ನಾನು ಆಸ್ಟ್ರೇಲಿಯಾಲಿದ್ದೆ, ನ್ಯೂಜಿಲ್ಯಾಂಡ್ ಅಲ್ಲಿದ್ದೆ, ನಮಗಿಂತ ತುಂಬಾ ಆಸಕ್ತಿ ಇದೆ ಅವರು. R&D ಅಲ್ಲಿ ನೋಡ್ತಾ ಹೋದ್ರೆ ಇನ್ಫ್ಯಾಕ್ಟ್ 40ರಿಂದ 50% ಈ FDA ಔಷಧಿಗಳೇನಿದೆ, ನಾವು ಅಲೋಪತಿಯವರು ಬರೀತಾರಲ್ಲ, ಅದು ಕೂಡ ನ್ಯಾಚುರಲ್ ಪ್ರಾಡಕ್ಟ್ಸ್, ಪ್ಲಾಂಟ್ ಕಾಂಪೌಂಡೇ ಅದರ ಲೀಡ್ ಆಗಿರುತ್ತೆ. ಆಯುರ್ವೇದದ ಮೂಲ ರೂಪವನ್ನ ಎಷ್ಟು ಉಳಿಸ್ಬೇಕು ಅಷ್ಟನ್ನು ಉಳಿಸ್ಕೊಂಡು ಆ ಕಾನ್ಸೆಪ್ಟ್ ಉಳಿಸಿ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಪ್ರಾಕ್ಟೀಸ್. ಸೊ ಇವಾಗ ಆಯುರ್ವೇದದಲ್ಲಂತೂ ಎಲ್ಲದಲ್ಲೂ ಅಮೇಝಿಂಗ್ ಟ್ರೀಟ್ಮೆಂಟ್ಸ್, ನಮ್ಗೆ ಅಮೇಝಿಂಗ್ ರಿಸಲ್ಟ್ಸ್ ಎಲ್ಲ ಬರುತ್ತೆ. ನಾವು ಮನೆಯಿಂದನೇ ಜೀವನ ಶೈಲಿನೇ ಆಯುರ್ವೇದ ಆಗೋಗ್ಬಿಟ್ಟಿದೆ ನಮ್ಗೆ. ಸೊ ಅಷ್ಟು ಒಳ್ಳೆ ಔಷಧಿಗಳಿದೆ ಆಯುರ್ವೇದದಲ್ಲಿ. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಪೇಷಂಟು ನಮ್ಮ ಹತ್ರನೇ ಫಸ್ಟೇ ಬಂದ್ರೆ ನಾವು ಆಯುರ್ವೇದಿಕ್ ಇಂಗ್ಲಿಷ್ ಮೆಡಿಸಿನ್ ಸ್ಟಾರ್ಟ್ ಮಾಡೋದಿಲ್ಲ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲೇ ಪೇಷಂಟ್ ಅನ್ನು ಚೆನ್ನಾಗಿ ಮಾಡಿ ಕಳಿಸ್ತೇವೆ. ಅಥವಾ ಕಣ್ಣಿಗೆ ಏನೋ ಒಂದು ತಾಗಿ ಕಣ್ಣು ಹೋಯ್ತು, ಇಂಥ ಅವಸ್ಥೆಯಲ್ಲಿ ಆಯುರ್ವೇದ ಏನು ಹೇಳ್ತದೆ? ಇದಕ್ಕೆ ಚಕ್ಷುಷೋಪನಿಷತ್ ಅನ್ನೋ ಉಪನಿಷತ್ ಇದೆ. ಈ ಉಪನಿಷತ್ತನ್ನು ಓದು, ನೀನು ನಿತ್ಯ ಓದು, ಇದು ನಿಮಗೆ ಕೂಡ ಪರಿಹಾರ ಅಂತ ಹೇಳ್ತದೆ. ಗೋವಿಗೆ ಗೋಮಾತೆಯ ಸ್ಥಾನವನ್ನು ಅದಕ್ಕಾಗಿ ಕೊಟ್ಟಿದ್ದೀವಿ. ಕೇಳಿದ್ದೆಲ್ಲ ಕೊಡುವ ಕಾಮಧೇನು ಅನ್ನೋ ಭಾವನೆ ಕೂಡ ನಮ್ಮಲ್ಲಿ ಉಂಟು. ಹಾಗೆ ಕಾಮಧೇನು ಅಂತ ಕೂಡ ನಾವು ಹೇಳ್ತೀವಿ. ಆಯುರ್ವೇದ ಸ್ಲೋ ಅಲ್ಲ, ಆಯುರ್ವೇದಕ್ಕೆ ನೀವು ಬಂದಿರೋದು ತುಂಬಾ ಸ್ಲೋ ಆಯ್ತು ಅಂತ ಹೇಳಿ.